ಶಿಕ್ಷಕ ವೃತ್ತಿಗೆ ಪಾದಾರ್ಪಣೆ ಮಾಡಲು ತುಂಬ ಉತ್ಸಾಹದಿಂದ ತಯಾರಾಗುತ್ತಿರುವ ಅಂಶಗಳಿಗೆ ನಮಸ್ಕಾರಗಳು. ಕೆಲವು ನಿಯಮಗಳನ್ನು ನೋಡೋಣ. ಇದರಲ್ಲಿ ಒಟ್ಟಾರೆಯಾಗಿ 15,000 ಶಿಕ್ಷಕ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿರುತ್ತಾರೆ. ಇದರಲ್ಲಿ ನಿಮಗೆ PST ಇದೆ ಮತ್ತು GPT ಇದೆ ಮತ್ತು HST ಕೂಡ ಇದೆ. ಅಂದರೆ ಇದರಲ್ಲಿ ಒಂದು ವೃಂದಕ್ಕೆ ಒಂದು ಜಿಲ್ಲೆಯಲ್ಲಿ ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದು. ಅಂದರೆ ಒಂದು ವೃಂದ ಯಾವುದಾದ್ರೂ PST ಇರ್ಬೋದು, GPT ಇರ್ಬೋದು, HST ಇರ್ಬೋದು, ಒಂದು ವೃಂದ ಅದು ಒಂದು ಜಿಲ್ಲೆಯಲ್ಲಿ ಮಾತ್ರ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಬೇರೆ ಬೇರೆ ವೃಂದದ್ದಾಗಿದ್ದರೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ಉದಾಹರಣೆಗೆ PST ಒಂದು ಜಿಲ್ಲೆಯಲ್ಲಿ ಅರ್ಜಿಯನ್ನು ಸಲ್ಲಿಸಿದರೆ GPTಗೆ ಮತ್ತೊಂದು ಜಿಲ್ಲೆಯಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿ ನೀವು PST, GPT, HST ಮೂರಕ್ಕೂ ನೀವು ಎಲಿಜಿಬಲ್ ಆಗಿದ್ದರೆ ಮೂರಕ್ಕೂ ನೀವು ಅಪ್ಲೈ ಮಾಡ್ಬೋದು. ಆದರೆ ಪ್ರತ್ಯೇಕ ಶುಲ್ಕ ಇರುತ್ತೆ. ಇವೆಲ್ಲದಕ್ಕೂ ಪ್ರತ್ಯೇಕ ಶುಲ್ಕವನ್ನು ನೀವು ಭರಿಸಬೇಕಾಗುತ್ತದೆ ಮತ್ತು ಪ್ರತ್ಯೇಕ ಜಿಲ್ಲೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಉದಾಹರಣೆಗೆ PSTಗೆ ಒಂದು ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸಿದರೆ ಬೇರೆ ಜಿಲ್ಲೆಯಲ್ಲಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ನೆನಪಿನಲ್ಲಿರಿ, PSTಗೆ ನೀವು ಒಂದು ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸಿದರೆ ಮತ್ತೊಂದು ಜಿಲ್ಲೆಯಲ್ಲಿ ನೀವು ಸಲ್ಲಿಸಬಾರ್ದು. ನೀವು ಕನ್ನಡ ವಿಷಯವನ್ನು ಬಳ್ಳಾರಿ ಜಿಲ್ಲೆಯಲ್ಲಿ ಅಪ್ಲೈ ಮಾಡಿದರೆ ಸಮಾಜ ವಿಷಯಕ್ಕೆ ನೀವು ಬಾಗಲಕೋಟೆ ಜಿಲ್ಲೆಯಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಲ್ಲಿ ಹೈಸ್ಕೂಲ್ ಟೀಚರ್ ಪೋಸ್ಟ್ಗೆ ನೀವು ಒಂದು ವಿಭಾಗದಲ್ಲಿ ಒಂದು ಸಬ್ಜೆಕ್ಟ್ಗೆ ಅರ್ಜಿಯನ್ನು ಸಲ್ಲಿಸಬಹುದು. ಉದಾಹರಣೆಗೆ ನೀವು ಆರ್ಟ್ಸ್ ವಿದ್ಯಾರ್ಥಿಗಳಾಗಿದ್ದರೆ ಒಂದು ವಿಭಾಗ ಅಂದರೆ ನಿಮಗೆ ಕನ್ನಡ ಮತ್ತು ಸೋಷಲ್ ಎರಡೂ ವಿಷಯಕ್ಕೆ ನೀವು ಎಲಿಜಿಬಲ್ ಇರ್ತೀರಿ. ಹಾಗಾಗಿ ಒಂದು ವಿಭಾಗದಲ್ಲಿ ಈಗ ಗುಲ್ಬರ್ಗ ಇದೆ, ಬೆಂಗಳೂರು ಇದೆ, ಮೈಸೂರು ಇದೆ, ಈ ರೀತಿ ವಿಭಾಗಗಳಲ್ಲಿ ಒಂದು ಸಬ್ಜೆಕ್ಟಿಗೆ ಅರ್ಜಿನ ಸಲ್ಲಿಸಬಹುದು. ಅದೇ ವಿಷಯದಲ್ಲಿ ಬೇರೆ ವಿಭಾಗದಲ್ಲಿ ಅರ್ಜಿ ಸಲ್ಲಿಸಲು ಬರುವುದಿಲ್ಲ. ಈಗ ನೀವು ಕನ್ನಡ ವಿಷಯಕ್ಕೆ ಗುಲ್ಬರ್ಗ ವಿಭಾಗದಲ್ಲಿ ಅರ್ಜಿ ಸಲ್ಲಿಸಿ ಮತ್ತು ಬೆಂಗಳೂರು ವಿಭಾಗದಲ್ಲಿ ಅಥವಾ ಮೈಸೂರು ವಿಭಾಗದಲ್ಲಿ ಅರ್ಜಿ ಸಲ್ಲಿಸಲು ಬರುವುದಿಲ್ಲ. ಒಂದು ವಿಷಯಕ್ಕೆ ಒಂದು ವಿಭಾಗದಲ್ಲಿ ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತೊಂದು ಈಗ ಕನ್ನಡವನ್ನು ಒಂದು ವಿಭಾಗದಲ್ಲಿ ಅರ್ಜಿ ಸಲ್ಲಿಸಿ ಮತ್ತು ಸಮಾಜಕ್ಕೆ ಮತ್ತೊಂದು ವಿಭಾಗದಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತೊಂದು ಮುಖ್ಯ ವಿಷಯ, ವೃಂದದ ಹುದ್ದೆಗೆ ಪ್ರಯಾರಿಟಿಯನ್ನು ಹಾಕಬೇಕಾಗುತ್ತೆ. ನೀವು ಅಂದರೆ ನೀವು ಮೂರಕ್ಕೆ ಎಲಿಜಿಬಲ್ ಆಗಿದ್ದರೆ PST, GPT, HSTಗೆ ಎಲಿಜಿಬಲ್ ಆಗಿದ್ದರೆ ನಿಮ್ಮ ಫಸ್ಟ್ ಪ್ರಿಫರೆನ್ಸ್ ಯಾವುದು? ಹೈಸ್ಕೂಲಿಗಾದರೆ ಫಸ್ಟ್ ಪ್ರಿಫರೆನ್ಸ್ ಅಂತ ಕೊಡಿ, GPTಗೆ ಎರಡನೇ ಪ್ರಿಫರೆನ್ಸು, PSTಗೆ ಮೂರನೇ ಪ್ರಿಫರೆನ್ಸು. ಇಲ್ಲಪ್ಪ ನನಗೆ PSTನೇ ಮೊದಲೇ ಪ್ರಿಫರೆನ್ಸ್ ಅಂದರೆ PSTಗೆ ಮೊದಲು ಅಂತ ಕೊಡಿ, GPTಗೆ 2 ಅಂತ ಕೊಡಿ, HSTಗೆ 3 ಅಂತ ಕೊಡಿ. ಅದು ನಿಮ್ಮ ಆಯ್ಕೆಗೆ ಬಿಟ್ಟಂಥ ವಿಷಯ. ಯಾವುದಕ್ಕೆ ನೀವು ಮೊದಲ ಆದ್ಯತೆಯನ್ನು ನೀಡುತ್ತೀರಿ ಅಲ್ಲಿ ನಿಮಗೆ ಕನ್ಸಿಡರ್ ಮಾಡ್ತಾರೆ. ಇದೇ ರೀತಿ ಪರೀಕ್ಷೆ ಬರೆಯಲು ಕೂಡ ಜಿಲ್ಲೆಗಳ ಆದ್ಯತೆಯನ್ನು ನೀವು ನೀಡಬೇಕಾಗುತ್ತದೆ. ಈಗಾಗಲೇ ಅರ್ಜಿ ಪ್ರಾರಂಭ ಆಗಿದೆ. ಆಗಸ್ಟ್ 18ರಿಂದ ಪ್ರಾರಂಭವಾಗಿವೆ ಮತ್ತು ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ 7ನೇ ತಾರೀಕು ಕೊನೆಯ ದಿನಾಂಕ. ಮತ್ತು ಫೀಸಿಗೆ ಬರೋದಾದರೆ, ಎಕ್ಸಾಮ್ ಫೀಸಿಗೆ ಬರೋದಾದರೆ ಜನರಲ್ ಮೆರಿಟ್ನವರು ಮತ್ತು OBC ಅವರಿಗೆ 750 ಒಂದು ವಿಷಯಕ್ಕೆ. ನೀವು 2 ವಿಷಯಕ್ಕೆ ಅರ್ಜಿಯನ್ನು ಸಲ್ಲಿಸುತ್ತಿದ್ದರೆ 1,120 ರೂಪಾಯಿ ಆಗುತ್ತೆ. ಅದೇ ರೀತಿ SC ಕ್ಯಾಟಗರಿ, ST ಕ್ಯಾಟಗರಿ ಫಸ್ಟು, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟು, ತೃತೀಯ ಲಿಂಗಿ ಅವರಿಗೆ ಒಂದು ವಿಷಯಕ್ಕೆ 500 ಫೀಸ್ ಇರುತ್ತೆ. ಅದೇ ರೀತಿ 2 ಹುದ್ದೆಗೆ ಅವರು ಸಲ್ಲಿಸೋದಾಗಿದ್ದರೆ 750 ರೂಪಾಯಿ ಫೀಸನ್ನು ಕಟ್ಟಬೇಕಾಗುತ್ತೆ. ಪರೀಕ್ಷೆಯಲ್ಲಿ 2 ಪೇಪರ್ ಇರ್ತವೆ, ಪೇಪರ್ ಫಸ್ಟು, ಪೇಪರ್ ಸೆಕೆಂಡು. ಪ್ರತಿ ಪತ್ರಿಕೆಯಲ್ಲಿ ನೀವು 35% ಅಂಕಗಳನ್ನು ಕಡ್ಡಾಯವಾಗಿ ಪಡೆಯಲೇಬೇಕು. ಮತ್ತು ಹೈಸ್ಕೂಲ್ನ ಶಿಕ್ಷಕ ಹುದ್ದೆಗೆ ನೀವು ನಿಮ್ಮ ಡಿಗ್ರಿಯಲ್ಲಿ 50% ಅಂಕದೊಂದಿಗೆ ತೇರ್ಗಡೆ ಹೊಂದಿ ಜೊತೆಯಲ್ಲಿ B.Ed ಪದವಿಯನ್ನು ಮುಗಿಸಿರಬೇಕಾಗುತ್ತದೆ. ಅದೇ ರೀತಿ SC ST ಕ್ಯಾಟಗರಿಯವರಿಗೆ ಕನ್ಸೆಷನ್ ಇರುತ್ತೆ. 45 ಅಂಕಗಳನ್ನು ಪಡೆದರೆ ಸಾಕಾಗಿರುತ್ತದೆ. ಜೊತೆಯಲ್ಲಿ B.Ed ಕೂಡ ಮಾಡಿರಬೇಕು. ಮತ್ತು ಆಯ್ಕೆ ಪ್ರಕ್ರಿಯೆ ಮೆರಿಟ್ ಲಿಸ್ಟನ್ನು ಹೇಗೆ ತಯಾರಿಸುತ್ತಾರೆ ಎನ್ನುವುದಕ್ಕೆ CETಯಲ್ಲಿ 85% ಅಂಕಗಳನ್ನು ಪರಿಗಣಿಸುತ್ತಾರೆ. 13% ನಿಮ್ಮ ಡಿಗ್ರಿಯಲ್ಲಿರೋ ಅಂಕಗಳು ಅದನ್ನು 13% ತಗೊತಾರೆ. ಮತ್ತು B.Edನಲ್ಲಿ ಬಂದಂತಹ ನಿಮ್ಮ ಒಟ್ಟು ಅಂಕಗಳನ್ನು 2% ಅಲ್ಲಿಗೆ ತಗೊತಾರೆ. ಈ ರೀತಿ ಮೆರಿಟ್ ಲಿಸ್ಟನ್ನು ತಯಾರು ಮಾಡುತ್ತಾರೆ. ಕಾಂಪಿಟೇಟಿವ್ ಪರೀಕ್ಷೆ ನಡೆದ 2 ದಿನಗಳ ನಂತರ ಕೀ ಆನ್ಸರನ್ನು ಬಿಡುತ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪಣೆ ಸಲ್ಲಿಸುವುದಿದ್ದರೆ 7 ದಿನ ಅವಕಾಶ ಕೊಟ್ಟಿರುತ್ತಾರೆ.